ಆಟಗಾರರು ಸೋತರೂ ಪರವಾಗಿಲ್ಲ, ಆದರೆ ಕ್ರಿಕೆಟ್ ಆಟವನ್ನ ಸೋಲಿಸಬಾರದು. ಮಹಾದೇವಯ್ಯ ಮಹಾಸ್ವಾಮಿಗಳು. ಜೀವನದಲ್ಲಿ ಮನುಷ್ಯನಿಗೆ ಕ್ರೀಡೆಯು ಅತ್ಯವಶ್ಯಕ, ಆದರೆ ಕ್ರೀಡೆಯಲ್ಲಿ ಭಾಗವಹಿಸುವವರು ಆಟಗಾರರು ಸೋತರೂ ಪರವಾಗಿಲ್ಲ, ಆದರೆ ಕ್ರಿಕೆಟ್ ಆಟವನ್ನ ಎಂದು ಸೋಲಿಸಬಾರದು ಎಂದು ಡಾಕ್ಟರ್ ಮಹಾದೇವಯ್ಯ ಮಹಾಸ್ವಾಮಿಗಳು ಹೇಳಿದರು. ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಮಂಡಲಗಿರಿ ಗ್ರಾಮದಲ್ಲಿ ಶ್ರೀ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಫ್ರೆಂಡ್ಸ್ ಕ್ರಿಕೆಟ್ ಕ್ಲಬ್ ಮಂಡಲಗಿರಿ ಇವರ ವತಿಯಿಂದ ಮಂಡಲಗಿರಿ ಪ್ರೀಮಿಯರ್ ಲೀಗ್ 5 ಕ್ರಿಕೆಟ್ ಪಂದ್ಯಾವಳಿ ಆಯೋಜನೆ ಮಾಡಲಾಗಿತ್ತು. ಸಸಿಗೆ ನೀರು ಹಾಕುವುದರ ಮೂಲಕ ಕಾರ್ಯಕ್ರಮದ ಉದ್ಘಾಟನೆಯನ್ನ ಶಬ್ರ ಡಾಕ್ಟರ್ ಮಹಾದೇವಯ್ಯ ಮಹಾಸ್ವಾಮಿಗಳು, ಅನ್ನದಾನೇಶ್ವರ ಶಾಖಾ ಮಠ ಕುಕನೂರು ಮತ್ತು ಗ್ರಾಮದ ಹಿರಿಯರು ಚಾಲನೆ ನೀಡಿದರು. ದಿವ್ಯ ಸಾನ್ನಿಧ್ಯವನ್ನ ವಹಿಸಿದ ಪೂಜ್ಯರು ಮಾತನಾಡುತ್ತಾ, ಮನುಷ್ಯನಿಗೆ ಕ್ರೀಡೆಯು ಅತ್ಯವಶ್ಯಕವಾಗಿದ್ದು, ಕ್ರೀಡೆಯಿಂದ ಮನುಷ್ಯನ ಆರೋಗ್ಯವನ್ನ ಸಾಧಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ಕ್ರಿಕೆಟ್ ಆಟದಲ್ಲಿ ಸೋಲು ಗೆಲುವು ಸಹಜ, ಆದರೆ ಕ್ರಿಕೆಟ್ ಆಟಗಾರರು ಸೋಲಬಹುದು ವಿನಃ ಆಟವನ್ನೇ ಸೋಲಿಸಬಾರದು, ಮೋಸದ ಆಟವನ್ನ ಆಡಬಾರದು ಎಂದು ಕಿವಿಮಾತು ಹೇಳಿದರು. ಗ್ರಾಮದ ಹಿರಿಯರಾದ ಶರಣಪ್ಪ ಗೌಡರು ಹೊರಪೇಟೆ ಮಾತನಾಡುತ್ತಾ, ಕ್ರಿಕೆಟ್ ಆಟಗಾರರಲ್ಲಿ ಮೊದಲು ತಿಳಿದುಕೊಳ್ಳಬೇಕಾದ ಅಂಶಗಳೆಂದರೆ ಶಿಸ್ತು, ಶಾಂತಿ, ನ್ಯಾಯ. ಇವು 3 ಅಳವಡಿಸಿಕೊಂಡಾಗ ಯಶಸ್ವಿಯಾಗಲು ಸಾಧ್ಯ ಎಂದರು. ಗ್ರಾಮದ ಹಿರಿಯರಾದ ಹಂಚಾಳಪ್ಪ ತಳವಾರ್ ಮಾತನಾಡುತ್ತಾ, ಕ್ರೀಡೆ ಎಂಬುದು ಮಾನವನ ಶರೀರಕ್ಕೆ ಅತ್ಯವಶ್ಯಕವಾದದ್ದು. ಸದೃಢ ದೇಹ, ಉತ್ತಮ ಆರೋಗ್ಯವನ್ನ ಕಾಪಾಡಿಕೊಳ್ಳಲು ಕ್ರೀಡೆಯಿಂದ ಸಾಧ್ಯವಾಗುತ್ತದೆ. ಸೋಲು ಗೆಲುವು ಸಹಜ, ಆದರೆ ಕ್ರೀಡೆಯಲ್ಲಿ ಪಾಲ್ಗೊಳ್ಳುವುದು ಮುಖ್ಯ ಎಂದರು. ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಮಹೇಂದ್ರ ಕುಮಾರ್ ಗದಗ್, ವೆಂಕಟೇಶ ಇಳಿಗೆರೆ, ವಿಎಸ್ಎಸ್ಎನ್ ಉಪಾಧ್ಯಕ್ಷರು, ಗ್ರಾಮ ಪಂಚಾಯಿತಿ ಸದಸ್ಯರಾದ ವೀರಣ್ಣ ಅಳವಂಡಿ, ಸಂಜೀವ್ ಕುಮಾರ್ ಸೇರಿದಂತೆ ಇನ್ನು ಅನೇಕ ಗಣ್ಯಮಾನ್ಯರು ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಚೆನ್ನಯ್ಯ ಹಿರೇಮಠ, NKS TV4 ನ್ಯೂಸ್, ಕುಕನೂರು. ವ್ಯಕ್ತಿಗಳು ಸೋತಾರ, ಆದ್ರೆ ಆಟ ಎಂದು ಸೋತಿಲ್ಲ. ನೀವು ಕೂಡ ಕ್ರೀಡೆಯನ್ನು ಸೋಲಿಸಬಾರ್ದು. ನಾವು ತಂಡಗಳು ಸೋಲಿ, ಆ ತಂಡ ಈ ತಂಡ ಸೋಲಿ, ಆದ್ರೆ ಕ್ರಿಕೆಟ್ ಸೋಲ್ಬಾರ್ದು. ಆ ರೀತಿ ಒಳಗೆ ಆಟವನ್ನ ಆಡ್ರಿ ಅಂತ ಆರಿಸಿ ನಾವು ಕೂಡ ಕ್ರಿಕೆಟ್ ಬಹಳ ವರ್ಷದಿಂದ ಆಡಕತ್ತೀನಿ. ನಾನು ಯೂನಿವರ್ಸಿಟಿಗೆ ಆಡಕ್ ಹೋಗಿದ್ದೇನೆಲ್ಲ, ಅಲ್ಲೆಲ್ಲ ಕ್ರಿಕೆಟ್ ಆಡ್ಲಿಕ್ಕೆ ಹೋದಾಗ ಅವ್ರು ಈ ಮಾತು ನಮ್ಗೆ ಹೇಳಿದ್ರು, ನೋಡ್ರಿ ನೀವು ಸೋಲ್ರಿ, ಆದ್ರೆ ಕ್ರಿಕೆಟ್ ಸೋಲ್ಬಾರ್ದು. ಅರ್ಥ ಏನಂದ್ರ ಅದ್ರೊಳಗೆ ಮೋಸ ಮಾಡ್ಬೇಡ್ರಿ ಅಂತ ಅಷ್ಟ. ಮೋಸದಿಂದ ನಾವ್ ಯಾರನ್ನು ಸೋಲಿಸಬಾರ್ದು, ಯಾರನ್ನು ಗೆಲ್ಲಿಸಬಾರ್ದು. ಆ ರೀತಿ ಒಳಗೆ ನೀವು ಆಟ ಆಡ್ರಿ ಅಂತ ಹಾರೈಸಿ ಎಲ್ಲ ಹಿರಿಯರಿಗೆ ಕೂಡ ಒಂದಿಷ್ಟು ಸಮಯ ಆಗಿದೆ. ನಾವು ಆಟಗಾರರಲ್ಲಿ ಅವ್ರಿಗೆ ಅವಕಾಶ ಮಾಡಿಕೊಡುವಂತೆ ಎಲ್ಲರೂ ಶುಭವಾಗಲಿ. ಒಂದು ಕ್ರೀಡೆ ಅನ್ನತಕ್ಕಂಥದ್ದು ಬಹಳ ಮುಖ್ಯವಾದದ್ದು. ಯಾಕಂದ್ರೆ ಮಾನವನ ಶರೀರಕ್ಕೆ ಇವತ್ತು ದೈಹಿಕವಾಗಿ ಶಕ್ತಿಯನ್ನು ಒದಗಿಸಬೇಕಾದ್ರೆ ಸಮಾಜದೊಳಗ ಪ್ರೀತಿ, ವಿಶ್ವಾಸ, ಒಂದು ಸಾಮರಸ್ಯವನ್ನ ಮೂಡಿಸಬೇಕಾದ್ರೆ ಇಂಥ ಕ್ರೀಡೆಗಳು ಬಹಳಷ್ಟು ಅವಶ್ಯಕ ಅನ್ನತಕ್ಕಂಥ ಮಾತನ್ನ ನಾ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಬಂಧುಗಳೇ, ನಮ್ಮ ಮಂಡಲಗಿರಿ ಗ್ರಾಮ ಇವತ್ತು ಕ್ರೀಡೆಯಲ್ಲಿ ಇವತ್ತು ಬಹಳಷ್ಟು ಉತ್ತಮವಾದಂಥ ಸಾಧನೆ ಮಾಡುವ ಜೊತೆಗೆ ಇದನ್ನ ಆಯೋಜನೆ ಮಾಡಿದಂತ, ಯಾಕಂದ್ರೆ ಎಲ್ಲ ಟೀಮ್ಗಳು ಒಂದು ಸ್ನೇಹ ಬಂಧುಗಳ ಮಿತ್ರತ್ವದ ಅಡಿಯೊಳಗ ಕೆಲಸ ಮಾಡಬೇಕು ಅನ್ನತಕ್ಕಂಥ ಹಿತದೃಷ್ಟಿ ಒಳಗ ಇವತ್ತು ಸೋಲು ಗೆಲುವು ಅನ್ನತಕ್ಕಂಥದ್ದು ಸಾಮಾನ್ಯ. ಯಾಕಂದ್ರೆ ಎಲ್ಲರೂ ಗೆಲ್ಲಬೇಕಂತಿರೋದಿಲ್ಲ. ಇವತ್ತು ನಾವು ಸೋಲನ್ನು ಕೂಡ ಸಮಾನವಾಗಿ ಸ್ವೀಕರಿಸಿ ಸಮಾನವಾದಂತ ಮನಸ್ಕರನ್ನ ನಾವು ತಿಳ್ಕೊಡ್ರಿ. ಮಾತ ಶಿಸ್ತು, ಶಾಂತಿ, ನ್ಯಾಯ ಇವು ಮುಖ್ಯ. ನಿಮ್ಗೆ ಆಟ ಆಡಕ್ಕೆ ಒಳ್ಳೆ ಶಿಸ್ತಿಂದ ಇರಬೇಕು, ಶಾಂತಿಯುತವಾಗಿರಬೇಕು, ನ್ಯಾಯವಾಗಿರ್ಬೇಕು. ಇವು 3 ನಿಮಗೆ ಬದ್ಧತೆ. ಇವು ಶಿಸ್ತು, ಶಾಂತಿ, ನ್ಯಾಯ ಇವುಗಳನ್ನ ಆಡಬೇಕು. ಸೋಲು ಗೆಲುವು ಇವೆರಡು ಮಹತ್ವ ಅಲ್ಲ. ಕಾಸು ಕೋಶದ ಮೂಲ, ಕಸವು ರಸಗಳ ಮೂಲ, ಯುಗವು ಕ್ಷಣಗಳ ಮೂಲ, ಸೋಲು ಗೆಲುವಿನ ಮೂಲ. ನೀವು ಸೋತೀವಂತ ನಿಮಗೆ ತಲೆ ಬಂದರೆ ಗೆಲ್ಲಬೇಕು ಅವಕಾಶ ಆಗುತ್ತೆ ನಿಮಗೆ. ಅದಕ್ಕೆ ದಯವಿಟ್ಟು ಯಾರು ಗಲಾಟೆ ವಗೇರೆ ಇದ್ರ ಬಗ್ಗೆ ಹೆಚ್ಚಿನ ಹೇಳಿದ್ರೆ ಪುರಾಣ ಆಗುತ್ತೆ. ಈಗ ನಿಮಗೆ ಬಿಸಿಲಾಗಿದೆ, ಅವ್ರ ಅಜ್ಜಾರು ಒಂದು ಆದೇಶನ ಮಾಡಿಬಿಟ್ಟಾರೆ, ಭದ್ರವಾದ ಆದೇಶ. ಅದಕ್ಕೆ ನಾನು ಹೆಚ್ಚಿಗೆ ಮಾತ್ರ ಅವಶ್ಯಕತೆ ಇಲ್ಲ. ಮತ್ತೊಮ್ಮೆ ನಿಮಗೆ ನಾನು ಏನು ಹೇಳ್ತೀರಪ್ಪ ಅಂದ್ರೆ, ಶಿಸ್ತಿನಿಂದ ಇರಬೇಕು, ಶಾಂತಿಯಿಂದ ಇರಬೇಕು, ನ್ಯಾಯಯುತವಾಗಿ ಇರಬೇಕು. ಒಬ್ಬರಿಗೊಬ್ಬರು ಮಾಡಿದ್ರೆ ನಮ್ಮ ಮಂಡಳಿಗೆ ಗೌರವವನ್ನು ನೀವು ಕಾಪಾಡ್ತಾರೆ ಅಂತ ಹೇಳಿ ನನ್ನ 2 ಮಾತುಗಳು ಮುಗಿಸುತ್ತೇನೆ. ಜೈ ಹಿಂದ್.